ಇವತ್ತು ಹೆಚ್ಚಾಗಿ ಕಾಡುವ ಈ ಲಿವರ್ ಸಮಸ್ಯೆಗೆ ಮನೆಮದ್ದು ಇದೆಯಾ? ಇದರ ಲಕ್ಷಣಗಳು ಹೇಗಿರುತ್ತದೆ? ನಿಮಗೂ ಫ್ಯಾಟಿ ಲಿವರ್ ಇದೆಯಾ ಎಂದು ಪತ್ತೆ ಮಾಡುವುದು ಹೇಗೆ? ಅಷ್ಟಕ್ಕೂ ಈ ಫ್ಯಾಟಿ ಲಿವರ್ ಅಂದರೆ ಏನು? ಇತ್ತೀಚಿನ ದಿನಮಾನಗಳಲ್ಲಿ ಬಿಪಿ ಶುಗರ್ ಸಮಸ್ಯೆಗೆ ಜನರು ಹೆಚ್ಚಾಗಿ ಗುರಿಯಾಗುತ್ತಿದ್ದಾರೆ. ಅದೇ ರೀತಿ ಲಿವರ್ಗೆ ಸಂಬಂಧಪಟ್ಟ ತೊಂದರೆಗಳು ಸಹ ಹೆಚ್ಚಾಗುತ್ತಿವೆ. ಆಸ್ಪತ್ರೆಗೆ ಯಾವುದೋ ಪರೀಕ್ಷೆಗೆ ಹೋದ ಸಂದರ್ಭದಲ್ಲಿ ಲಿವರ್ ಪರೀಕ್ಷೆಗೆ ವೈದ್ಯರು ಶಿಫಾರಸು ಮಾಡುವುದನ್ನು ನೋಡಿದ್ದೇವೆ. ಈ ಬಗ್ಗೆ ಜನರಿಗೂ ಸಹ ಸಾಕಷ್ಟು ಗೊಂದಲವಿದೆ. ಆದರೆ ಇದ್ದಕ್ಕಿದ್ದಂತೆ ಈ ರೀತಿ ಆಗಲು ಕಾರಣವೇನು? ಇದನ್ನು ಪತ್ತೆ ಹಚ್ಚುವುದು ಹೇಗೆ ಮತ್ತು ಚಿಕಿತ್ಸೆ ಯಾವ ರೀತಿ ಮಾಡಿಕೊಳ್ಳಬೇಕೆಂಬುದನ್ನು ಇವತ್ತಿನ ಈ ವಿಡಿಯೋ ಮೂಲಕ ನಾವು ತಿಳಿದುಕೊಳ್ಳೋಣ ಬನ್ನಿ. ಫ್ಯಾಟಿ ಲಿವರ್ ಅಂದರೆ ಏನು? ನಮ್ಮ ದೇಹದ ವಿವಿಧ ಅಂಗಾಂಗಗಳಲ್ಲಿ ಜೀವಕೋಶಗಳಿರುವಂತೆ ಲಿವರ್ ಭಾಗದಲ್ಲೂ ಕೂಡ ಇರುತ್ತವೆ ಮತ್ತು ಇಂತಹ ಜೀವಕೋಶಗಳಲ್ಲಿ ಮೊದಲೇ ಅಲ್ಪ ಸ್ವಲ್ಪ ಕೊಬ್ಬಿನ ಪ್ರಮಾಣ ಇರುತ್ತದೆ. ಯಾವಾಗ ಇದು ಹೆಚ್ಚಾಗುತ್ತದೆ ಆ ಸಂದರ್ಭದಲ್ಲಿ ನಮ್ಮ ಯಕೃತ್ನ ಭಾಗವನ್ನು ಫ್ಯಾಟಿ ಲಿವರ್ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಲಿವರ್ ಗಾತ್ರ ಹೆಚ್ಚಾಗುವುದನ್ನು ಗಮನಿಸಬಹುದು. ಮದ್ಯಪಾನ ಮಾಡುವವರಲ್ಲಿ ಅಥವಾ ಮಾಡದೇ ಇರುವವರಲ್ಲೂ ಕೂಡ ಈ ಸಮಸ್ಯೆ ಕಾಣಸಿಗುತ್ತದೆ. ಈ ಲಕ್ಷಣಗಳಿದ್ದರೆ ಫ್ಯಾಟಿ ಲಿವರ್ ಸಮಸ್ಯೆ ಇರಬಹುದು. ಮದ್ಯಪಾನದ ಅಭ್ಯಾಸ ಇದ್ದವರಿಗೆ ಫ್ಯಾಟಿ ಲಿವರ್ ಒಂದು ಸಾಮಾನ್ಯ ಸಮಸ್ಯೆಯಾಗಿದೆ. ಏಕೆಂದರೆ ಇಲ್ಲಿ ಕೊಬ್ಬಿನ ಶೇಖರಣೆ ನಿರಂತರವಾಗಿ ನಡೆಯುತ್ತದೆ. ಆದರೆ ಮದ್ಯಪಾನ ಮಾಡದೇ ಇರುವವರಲ್ಲೂ ಕೂಡ ಈ ಸಮಸ್ಯೆ ಕಂಡುಬರುತ್ತಿದ್ದು, ಇದಕ್ಕೆ ಕಾರಣವನ್ನು ನೋಡುವುದಾದರೆ ನಾವು ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಂಡಿರುವ ಅಡುಗೆ ಎಣ್ಣೆ. ಇದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡದೆ, ಸರಿಯಾದ ಪ್ರಮಾಣದಲ್ಲಿ ಬಳಸದೆ ಮರುಬಳಕೆ ಮಾಡುವುದರಿಂದಲೂ ಕೂಡ ಈ ಸಮಸ್ಯೆ ಉಂಟಾಗುತ್ತದೆ. ಜೊತೆಗೆ ಪ್ರತಿನಿತ್ಯ ರಸ್ತೆ ಬದಿಯ ಆಹಾರಗಳನ್ನು ತಿನ್ನುವುದರಿಂದ ಕೂಡ ಈ ರೀತಿ ನಾನ್ ಆಲ್ಕಹಾಲಿಕ್ ಫ್ಯಾಟಿ ಲಿವರ್ ಸಮಸ್ಯೆ ಕಂಡುಬರುತ್ತದೆ ಎಂದು ವೈದ್ಯರು ಹೇಳುತ್ತಾರೆ. ಇನ್ನು ಇದಕ್ಕೆ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ಆದರೆ ಎಚ್ಚರಿಕೆ ಬಹಳ ಅಗತ್ಯ. ಸಾಮಾನ್ಯವಾಗಿ ಈ ಲಿವರ್ ಕಾಯಿಲೆ 4 ಹಂತಗಳನ್ನು ಹೊಂದಿದೆ. 3 ಹಂತದವರೆಗೆ ಬಂದಿರುವ ಸಮಸ್ಯೆಯನ್ನು ಹೋಗಲಾಡಿಸಬಹುದು. ಆದರೆ 4ನೇ ಹಂತ ತಲುಪಿದ ನಂತರದಲ್ಲಿ ಲಿವರ್ ತನ್ನ ಕಾರ್ಯಚಟುವಟಿಕೆಯನ್ನು ಕ್ರಮೇಣವಾಗಿ ಕಡಿಮೆ ಮಾಡಿಕೊಳ್ಳುತ್ತಾ ಬರುತ್ತದೆ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಲಿವರ್ ಸಿರೋಸಿಸ್ ಎಂದು ಕರೆಯುತ್ತಾರೆ. ಈ ಸಂದರ್ಭದಲ್ಲಿ ಲಿವರ್ ಭಾಗದಲ್ಲಿ ನೀರು ಸೇರಿಕೊಳ್ಳುತ್ತದೆ. ಜೊತೆಗೆ ಕಾಲುಗಳ ಭಾಗದಲ್ಲೂ ಕೂಡ ನೀರು ತುಂಬಿಕೊಂಡಿರುವುದು ಅರಿವಿಗೆ ಬರುತ್ತದೆ. ತುಂಬಾ ಜನರಿಗೆ ಈ ಸಂದರ್ಭದಲ್ಲಿ ಕಾಮಾಲೆ ಕಾಯಿಲೆ ಕಂಡುಬರುವುದು ಸಹಜ. ನಂತರದ ಹಂತದಲ್ಲಿ ಲಿವರ್ ಫೇಲ್ ಆಗುತ್ತದೆ. ಸಾಕಷ್ಟು ಜನರಿಗೆ ಈ ಗೊಂದಲ ಇರುತ್ತದೆ. ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಾಡಿಸಿ ಈ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಹಲವರು ಅಂದುಕೊಳ್ಳುತ್ತಾರೆ. ಆದರೆ ಕೆಲವೊಂದು ಲಕ್ಷಣಗಳಿಂದ ಈ ಸಮಸ್ಯೆಯನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಬಹುದಾಗಿದೆ. ಇನ್ನು ಈ ಲಿವರ್ ಸಮಸ್ಯೆಯ ಸಾಮಾನ್ಯ ಲಕ್ಷಣಗಳು ಏನೆಂದರೆ ಹೊಟ್ಟೆ ಗಟ್ಟಿಯಾಗುವುದು, ಹಸಿವು ಆಗದಿರುವುದು, ಸೇವಿಸಿದ ಆಹಾರ ಜೀರ್ಣವಾಗದಿರುವುದು, ಮಲಬದ್ಧತೆ ಸಮಸ್ಯೆ ಕಂಡುಬರುವುದು, ಅತಿಯಾದ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗುವುದು, ರಕ್ತ ಪರೀಕ್ಷೆ ಮಾಡಿಸಿದಾಗ ಟ್ರೈಗ್ಲಿಸರೈಡ್ ಪ್ರಮಾಣ ಹೆಚ್ಚಾಗಿರುವುದು, ದಿನ ಕಳೆದಂತೆ ಲಿವರ್ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವುದು, ಹೊಟ್ಟೆಯ ಗಾತ್ರ ಹೆಚ್ಚಾಗುವುದು, ಉಸಿರಾಟಕ್ಕೆ ಕಷ್ಟವಾಗುವುದು. ದೇಹದಲ್ಲಿ ಕೊಬ್ಬಿನ ಪ್ರಮಾಣ ಹೆಚ್ಚಿಸುವ ಜಿಡ್ಡು ತುಂಬಿದ ಆಹಾರ ಸೇವನೆಯನ್ನು ಬಿಡಬೇಕು. ಅಂದರೆ ಮೊಟ್ಟೆಯ ಹಳದಿ ಭಾಗ, ಎಣ್ಣೆಯಲ್ಲಿ ಕರೆದ ಸಸ್ಯಾಹಾರಗಳು ಮತ್ತು ಮಾಂಸಾಹಾರಗಳು, ಹೆಚ್ಚು ಜಿಡ್ಡು ತುಂಬಿರುವ ಡೈರಿ ಪದಾರ್ಥಗಳು, ಸಿಹಿ ಪದಾರ್ಥಗಳು ಇತ್ಯಾದಿಗಳನ್ನು ಸೇವಿಸುವುದನ್ನು ನಿಲ್ಲಿಸಬೇಕು. ನಮ್ಮ ಲಿವರ್ ಭಾಗದಿಂದ ವಿಷಕಾರಿ ಅಂಶಗಳನ್ನು ಹೊರಗೆ ಹಾಕಿ ಲಿವರ್ ಸ್ವಚ್ಛ ಮಾಡಿಕೊಳ್ಳಲು ವಾರಕ್ಕೊಮ್ಮೆ ಉಪವಾಸ ಬಿದ್ದು ಈ ಸಂದರ್ಭದಲ್ಲಿ ಹಣ್ಣಿನ ರಸಗಳನ್ನು ಸೇವಿಸಬೇಕು ಹಾಗೂ ಪ್ರತಿದಿನ ನೀರು ಹೆಚ್ಚಾಗಿ ಕುಡಿಯಬೇಕು. ಇದರಿಂದ ಲಿವರ್ ತಾನಾಗಿಯೇ ಸ್ವಚ್ಛವಾಗುತ್ತದೆ. ನೆಲನೆಲ್ಲಿ ಇದರ 2 ಹಿಡಿ ಎಲೆಗಳನ್ನು ತೆಗೆದುಕೊಂಡು ಖಾಲಿ ಹೊಟ್ಟೆಯಲ್ಲಿ ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ಲಿವರ್ ಸಮಸ್ಯೆ ಕಡಿಮೆಯಾಗುತ್ತದೆ. ಬೆಟ್ಟದ ನೆಲ್ಲಿಕಾಯಿ ಮತ್ತು ಅಲೋವೆರಾ ಇವೆರಡರ ರಸವನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಅದಕ್ಕೆ ಅಷ್ಟೇ ಪ್ರಮಾಣದಲ್ಲಿ ನೀರು ಸೇರಿಸಿ ಬೆಳಿಗ್ಗೆ ಮತ್ತು ಸಂಜೆ ಊಟಕ್ಕೆ ಮುಂಚೆ ಸೇವಿಸುವುದರಿಂದ ಫ್ಯಾಟಿ ಲಿವರ್ ಸಮಸ್ಯೆ ದೂರವಾಗುತ್ತದೆ. ಕಬ್ಬಿನ ರಸ ಮತ್ತು ಎಳನೀರು ಕೂಡ ಈ ನಿಟ್ಟಿನಲ್ಲಿ ತುಂಬಾ ಸಹಾಯಕಾರಿ. ಹಿಪ್ಪಲಿ ಆಯುರ್ವೇದದ ಅಂಗಡಿಗಳಲ್ಲಿ ಸಿಗುವ ಹಿಪ್ಪಲಿ ಚೂರ್ಣವನ್ನು ಕೇವಲ 2 ಗ್ರಾಂ ತೆಗೆದುಕೊಂಡು ಅದಕ್ಕೆ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಬೆಳಿಗ್ಗೆ ಮತ್ತು ಸಂಜೆ ಊಟ ಆದ ಮೇಲೆ ತೆಗೆದುಕೊಳ್ಳುವುದರಿಂದ ಪರಿಹಾರ ಸಿಗುತ್ತದೆ. ಅಮೃತಬಳ್ಳಿಯ ಕಾಂಡ ಹೆಬ್ಬೆರಳಿನ ಗಾತ್ರದ 1 ಇಂಚು ಅಮೃತಬಳ್ಳಿಯ ಕಾಂಡವನ್ನು ತೆಗೆದುಕೊಂಡು ಅದಕ್ಕೆ 1 ಪಾತ್ರೆಯಲ್ಲಿ 4 ಲೋಟ ನೀರು ಹಾಕಿ 3 ತುಳಸಿ ಎಲೆಗಳನ್ನು ಸೇರಿಸಿ ಅರ್ಧ ಇಂಚು ಶುಂಠಿ ಹಾಕಿ ಚೆನ್ನಾಗಿ 1 ಗ್ಲಾಸ್ ನೀರಿನ ಪ್ರಮಾಣಕ್ಕೆ ಕುದಿಸಬೇಕು. ಇದನ್ನು ಶೋಧಿಸಿ ಬೆಳಿಗ್ಗೆ ಮತ್ತು ಸಂಜೆ ಅರ್ಧ ಗ್ಲಾಸ್ ಸೇವಿಸಬೇಕು. ತ್ರಿಫಲ ಚೂರ್ಣ ಇದನ್ನು ರಾತ್ರಿ ಮಲಗುವ ಮುಂಚೆ ಬಿಸಿ ನೀರಿನಲ್ಲಿ ಚೆನ್ನಾಗಿ ಕಲಸಿ ತೆಗೆದುಕೊಳ್ಳುವುದರಿಂದ ಫ್ಯಾಟಿ ಲಿವರ್ ಸಮಸ್ಯೆ ಕಡಿಮೆಯಾಗುತ್ತದೆ. ಇವೆಲ್ಲದರ ಜೊತೆಗೆ ತಾಜಾ ಹಣ್ಣು ತರಕಾರಿಗಳಿಂದ ತಯಾರಿಸಿದ ಗಾಣದ ಎಣ್ಣೆ, ಕೊಬ್ಬರಿ ಎಣ್ಣೆ ಹಾಗೂ ಸಾಸಿವೆ ಎಣ್ಣೆಯನ್ನು ಅಡುಗೆಯಲ್ಲಿ ಬಳಸುವ ಅಭ್ಯಾಸ ಮಾಡಿಕೊಳ್ಳಬೇಕು. ಹೊರಗಿನ ಜಂಕ್ ಫುಡ್ ಸೇವನೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಲೇಬೇಕು.